ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 20ನೇ ವಾರ, ಆಗಸ್ಟ್ 22, 2024, ಗುರುವಾರ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 22ನೇ ಅಧ್ಯಾಯ, 1-14 ವಚನಗಳು. ಆ ಕಾಲದಲ್ಲಿ ಯೇಸು ಯಾಜಕರು ಫರಿಸಾಯರನ್ನು ಉದ್ದೇಶಿಸಿ ಈ ಸಾಮತೆಯನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯ ಇಂತಿದೆ. ರಾಜನೊಬ್ಬ ತಮ್ಮ ಕುಮಾರನ ವಿವಾಹ ಮಹೋತ್ಸವವನ್ನು ಏರ್ಪಡಿಸಿದ. ಅದಕ್ಕೆ ಆಹ್ವಾನಿತರಾಗಿದ್ದವರನ್ನು ಕರೆಯಲು ಸೇವಕರನ್ನು ಕಳುಹಿಸಿದ. ಆದರೆ ಅವರು ಬರಲು ಒಪ್ಪಲಿಲ್ಲ. ಪುನಃ ಬೇರೆ ಸೇವಕರನ್ನು ಅಟ್ಟಿದ. ಔತಣ ಸಿದ್ಧವಾಗಿದೆ, ಕೊಬ್ಬಿನ ಮಾಂಸದ ಅಡಿಗೆಯನ್ನು ಮಾಡಿಸಿಟ್ಟಿದ್ದೇನೆ, ಎಲ್ಲವೂ ಅಣಿಯಾಗಿದೆ, ಉತ್ಸವಕ್ಕೆ ಬೇಗ ಬನ್ನಿ ಎಂದು ಆಹ್ವಾನಿತರಿಗೆ ತಿಳಿಸುವಂತೆ ಹೇಳಿ ಕಳುಹಿಸಿದ. ಆದರೂ ಆಹ್ವಾನಿತರು ಅಲಕ್ಷ್ಯ ಮಾಡಿದರು. ಒಬ್ಬ ತೋಟಕ್ಕೆ ಹೊರಟು ಬಿಟ್ಟ, ಇನ್ನೊಬ್ಬ ವ್ಯಾಪಾರಕ್ಕೆ ಹೊರಟು ಹೋದ. ಉಳಿದವರು ಕರೆಯಲು ಬಂದ ಆಳುಗಳನ್ನೇ ನಿಂದಿಸಿ ಬಡಿದು ಕೊಂದು ಹಾಕಿದರು. ರಾಜನಿಗೆ ಕಡುಕೋಪ ಬಂದಿತು. ತನ್ನ ಸೈನಿಕರನ್ನು ಕಳುಹಿಸಿ ಆ ಕೊಲೆಗಾರರನ್ನು ಸಂಹರಿಸಿದ. ಅವರ ಊರನ್ನು ಸುಟ್ಟು ಹಾಕಿಸಿದ. ಅನಂತರ ತನ್ನ ಸೇವಕರಿಗೆ, ವಿವಾಹ ಮಹೋತ್ಸವವೇನೋ ಸಿದ್ಧವಾಗಿದೆ, ಆಹ್ವಾನಿತರೋ ಅಯೋಗ್ಯರು. ನೀವು ಹೆದ್ದಾರಿಗಳಿಗೆ ಹೋಗಿ ಕಂಡವರನ್ನೆಲ್ಲ ಉತ್ಸವಕ್ಕೆ ಕರೆಯಿರಿ ಎಂದ. ಅಂತೆಯೇ ಅವರು ಹೋಗಿ ಯೋಗ್ಯರು ಅಯೋಗ್ಯರೆನ್ನದೆ ಕಂಡವರನ್ನೆಲ್ಲ ಒಟ್ಟುಗೂಡಿಸಿ ಕರೆತಂದರು. ವಿವಾಹ ಮಂಟಪ ಅತಿಥಿಗಳಿಂದ ತುಂಬಿ ಹೋಯಿತು. ಆಮೇಲೆ ರಾಜನು ಅತಿಥಿಗಳನ್ನು ನೋಡಲು ಬಂದ. ಅಲ್ಲಿ ವಿವಾಹಕ್ಕೆ ತಕ್ಕ ವಸ್ತ್ರವನ್ನು ಧರಿಸದೆ ಬಂದಿದ್ದ ಒಬ್ಬನನ್ನು ಕಂಡ. ಏನಯ್ಯ, ಸಮಾರಂಭಕ್ಕೆ ತಕ್ಕ ಉಡುಪಿಲ್ಲದೆ ಒಳಗೆ ಹೇಗೆ ಬಂದೆ ಎಂದು ಅವನನ್ನು ಕೇಳಿದ. ಅದಕ್ಕೆ ಅವನು ಮೌನ ತಳೆದ. ಆಗ ರಾಜನು ಪರಿಚಾರಕರಿಗೆ, ಇವನ ಕೈಕಾಲುಗಳನ್ನು ಕಟ್ಟಿ ಹೊರಗಿನ ಕತ್ತಲಿಗೆ ದಬ್ಬಿರಿ, ಅಲ್ಲಿರುವವರೊಡನೆ ಹಲ್ಲು ಕಡಿದು ಗೋಳಾಡಲಿ ಎಂದು ಹೇಳಿದ. ಹೀಗೆ ಆಹ್ವಾನಿತರು ಅನೇಕರಾದರೂ ಆರಿಸಲಾದವರು ಕೆಲವರು ಮಾತ್ರ ಎಂದರು ಯೇಸು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಸ್ವರ್ಗವು ನಿಷ್ಕಪಟರಾದ ಸರ್ವರಿಗೂ ತೆರೆದಿರುವ ಸಾಮ್ರಾಜ್ಯ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಸ್ವರ್ಗವು ನಿಷ್ಕಪಟರಾದ ಸರ್ವರಿಗೂ ತೆರೆದಿರುವ ಸಾಮ್ರಾಜ್ಯ. ಅದರ ಪ್ರವೇಶಕ್ಕೆ ಸರ್ವರಿಗೂ ಆಮಂತ್ರಣವಿದೆ. ಆದರೆ ಅದನ್ನು ಪ್ರವೇಶಿಸಿ ಅದರ ಔತಣಕೂಟದಲ್ಲಿ ಭಾಗಿಯಾಗುವ ಯೋಗ್ಯತೆಯನ್ನು ಒಳಹೋಗುವವರು ಪಡೆದಿರಬೇಕಾಗುತ್ತದೆ. ನಮ್ಮ ಯೋಗ್ಯತೆಯು ನಾವು ಜೀವಿಸುವ ರೀತಿಯಲ್ಲಿ ವ್ಯಕ್ತವಾಗುತ್ತದೆ. ಪ್ರತಿಯೊಂದು ಸ್ಥಳಕ್ಕೆ ಅದಕ್ಕೆ ತಕ್ಕಂತೆ ನಾವು ಉಡುಗೆಯನ್ನು ಉಡುತ್ತೇವೆ. ಅದರಂತೆ ಸ್ವರ್ಗ ಪ್ರವೇಶಿಸಲು ಅದರದ್ದೇ ಉಡುಪನ್ನು ನಾವು ತೊಟ್ಟುಕೊಳ್ಳಬೇಕು. ಅದುವೇ ಪರಿಶುದ್ಧತೆಯ ಉಡುಪು. ಪಾಪ ಕಲ್ಮಶ ತುಂಬಿದ ಮನಸ್ಸಿನಿಂದ ಅದನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಎಲ್ಲ ಪಾಪಕೃತ್ಯಗಳನ್ನು ತೊರೆದು ಪರಿಶುದ್ಧತೆಯ ಉಡುಪನ್ನು ತೊಟ್ಟುಕೊಳ್ಳಬೇಕು. ಪಾಪಕ್ಕೆ ಪಶ್ಚಾತ್ತಾಪವಿಲ್ಲದೆ ಪರಿಶುದ್ಧತೆ ಸಾಧ್ಯವಿಲ್ಲ. ಆದುದರಿಂದ ಪಶ್ಚಾತ್ತಾಪ ಪಡದೆ ಗರ್ವದಿಂದ ವರ್ತಿಸುವ ವ್ಯಕ್ತಿಗಳನ್ನು ಹಿಡಿದು ಕತ್ತಲೆಯ ಕೋಣೆಗೆ ದಬ್ಬಲಾಗುವುದು. ದೇವರು ನಮ್ಮನ್ನು ಪಾಪದಿಂದ ತೊರೆದು ಶುದ್ಧ ಮಾಡಲು ಸಿದ್ಧರಾಗಿದ್ದಾರೆ. ಪಶ್ಚಾತ್ತಾಪದಿಂದ ನಮ್ಮ ಮನದ ಕೊಳಕು ವಸ್ತ್ರವನ್ನು ತೊಳೆದು ಪವಿತ್ರ ಮನಸ್ಸಿನಿಂದ ಯೋಗ್ಯ ರೀತಿಯಲ್ಲಿ ಸ್ವರ್ಗ ಸಾಮ್ರಾಜ್ಯ ಔತಣದಲ್ಲಿ ಪಾಲ್ಗೊಳ್ಳಲು ಅಣಿಯಾಗೋಣ. ಇಂದಿನ ವಿಶೇಷತೆ: ಇಂದು ನಾವು ಇಹಪರಗಳ ರಾಣಿ ಪರಿಶುದ್ಧ ಕನ್ಯಾಮರಿಯಮ್ಮನವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಪ್ರಿಯರೇ, ವಿಶ್ವಗುರು 12ನೇ ಭಕ್ತಿನಾಥರು ತಮ್ಮ ಪ್ರೇಷಿತ ಪರಿಪತ್ರವಾದ ಅಚ್ಚೇಲಿ ರೆಜಿನಾಮ್ನಲ್ಲಿ ಮಾತೆ ಮರಿಯ ಇಹಪರಗಳ ರಾಣಿ ಎಂಬ ಸತ್ಯವನ್ನು ಜಗತ್ತಿಗೆ ಪರಿಚಯಿಸಿದರು. ತಮ್ಮ ಪುತ್ರರಾದ ಯೇಸುವಿನ ಬಲಪಾರ್ಶ್ವದಲ್ಲಿ ನಮ್ಮ ತಾಯಿಯಾಗಿ, ರಾಣಿಯಾಗಿ, ಆಸೀನರಾಗಿ ನಮ್ಮೆಲ್ಲರ ಕೋರಿಕೆಗಳ ಈಡೇರಿಕೆಗಾಗಿ ಪ್ರಭು ಯೇಸು ಮತ್ತು ನಮ್ಮ ನಡುವೆ ತಮ್ಮ ಮಧ್ಯಸ್ಥಿಕೆಯನ್ನು ವಹಿಸುತ್ತಾರೆ. ಮಾತೆ ಮರಿಯಮ್ಮನವರು ತಮ್ಮ ಮಾತೃತ್ವದ ಪ್ರಾರ್ಥನಾ ಶಕ್ತಿಯಿಂದ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಲ್ಪಡುತ್ತವೆ. ಪ್ರಿಯರೇ, ಇಂದು ನಾವು ಆಚರಿಸುತ್ತಿರುವ ಇಹಪರಗಳ ರಾಣಿ ಪರಿಶುದ್ಧ ಮರಿಯಮ್ಮನವರ ಸ್ಮರಣೆಯು ಸ್ಥಾನ, ಮಾನ, ಗೌರವ, ಅಂತಸ್ತುಗಳ ಕುರಿತಾದುದಲ್ಲ. ಬದಲಾಗಿ ನಮ್ಮನ್ನು ಪ್ರೀತಿಸುವ ತಾಯಿಯಾಗಿ ಮಾತೆ ಮರಿಯಮ್ಮನವರು ನಮ್ಮನ್ನು ಮುನ್ನಡೆಸುತ್ತಾರೆ ಮತ್ತು ರಾಣಿಯಾಗಿ ನಮ್ಮೆಲ್ಲರನ್ನು ಪೋಷಿಸಿ ಕಾಪಾಡಿ ತನ್ನ ಪುತ್ರನಾದ ಕ್ರಿಸ್ತನಲ್ಲಿಗೆ ಆತನ ಮಹಿಮೆಯಲ್ಲಿ ಪಾಲ್ಗೊಳ್ಳಲು ತನ್ನ ಮಕ್ಕಳಾದ ನಮ್ಮೆಲ್ಲರನ್ನು ಕರೆದೊಯ್ಯುತ್ತಾರೆ ಎಂಬುದನ್ನು ನಮಗೆ ತಿಳಿಸುತ್ತದೆ. ದೇವರು ತಮ್ಮ ಆಶೀರ್ವಾದಗಳ ಔತಣದಲ್ಲಿ ಭಾಗಿಯಾಗಿ ಅದರಲ್ಲಿ ಆನಂದಿಸಲು ನಮ್ಮೆಲ್ಲರನ್ನು ಆಹ್ವಾನಿಸುತ್ತಾರೆ. ದೇವರ ಈ ಆಮಂತ್ರಣ ಉಚಿತ ಮತ್ತು ನಿರಂತರ. ಅದರಲ್ಲಿ ಭಾಗವಹಿಸಿ ಮತ್ತು ಅದನ್ನು ಸಂಪೂರ್ಣವಾಗಿ ಅನುಭವಿಸುವ ಭಾಗ್ಯ ನಾವು ಹೇಗೆ ನಮ್ಮ ತೆರೆದ ಹೃದಯದಿಂದ, ತೆರೆದ ಮನಸ್ಸಿನಿಂದ ದೇವರ ಕರೆಯೋಲೆಗೆ
ಪ್ರತಿಕ್ರಿಯಿಸುತ್ತೇವೆ ಎಂಬುದನ್ನು ಅವಲಂಬಿಸಿರುತ್ತದೆ. ಈ ಪ್ರಪಂಚದಲ್ಲಿ ದೇವರಿಗೆ ತನ್ನ ಋನ್ಮನಗಳನ್ನು, ತನ್ನ ಬದುಕನ್ನು ಸಂಪೂರ್ಣವಾಗಿ ತೆರೆದಿಟ್ಟಿದ್ದವರು ಯಾರಾದರೂ ಇದ್ದರೆ ಅದು ಮೊದಲನೆಯದಾಗಿ ಪ್ರಭು ಕ್ರಿಸ್ತ ಮತ್ತು ಎರಡನೆಯದಾಗಿ ಮಾತೆ ಮರಿಯ. ಆದುದರಿಂದಲೇ ಆಕೆಯನ್ನು ದೈವಾನುಗ್ರಹ ಭರಿತಳು ಎಂಬುದಾಗಿ ಗಾಬ್ರಿಯಲ್ ದೂತನು ಸಂಬೋಧಿಸುತ್ತಾನೆ. ಆತ್ಮೀಯರೇ, ಆಕೆಯಂತೆ ನಮ್ಮ ಬದುಕು, ಮನಸ್ಸು, ಹೃದಯ, ಕುಟುಂಬಗಳು ದೇವರಿಗೆ, ಕ್ರಿಸ್ತನಿಗೆ, ಕ್ರಿಸ್ತನ ವಾಕ್ಯಕ್ಕೆ ತೆರೆದುಕೊಳ್ಳಲಿ. ಮಾತೆ ಮರಿಯಮ್ಮನವರೇ, ನಮಗಾಗಿ ಪ್ರಾರ್ಥಿಸಿ, ನಮ್ಮೆಲ್ಲರನ್ನು ಕಾಪಾಡಿ, ಸ್ವರ್ಗದತ್ತ ನಿಮ್ಮ ಪುತ್ರನಾದ ಕ್ರಿಸ್ತನಿಗೆ ನಮ್ಮೆಲ್ಲರನ್ನು ಮುನ್ನಡೆಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿಮಾದೇವ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.